ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಒಂದೊಂದ್ಸಲ ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಯಾರು ಅನ್ನೋದೇ ಡೌಟ್ ಆಗ್ಬಿಡತ್ತೆ. ಚೀನಾದಂತಹ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿ ಹೋದಂಥ ಉಯ್ಜರ್ ಮುಸ್ಲಿಮರು ಬಾಲ ಮುಚ್ಕೊಂಡು ಕೂತಿದ್ದಾರೆ. ಕೂರೋಕೆ ಆಗದವರು ದೇಶದಿಂದ ಹೊರಗೆ ಬಂದಿದ್ದಾರೆ. ಆದ್ರೆ ಭಾರತದಲ್ಲಿ ಅಲ್ಪಸಂಖ್ಯಾತರೇ ಬಹುಸಂಖ್ಯಾತರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ. 15 ನಿಮಿಷ ಟೈಮ್ ಕೊಡಿ, ನಾವೇನು ಅಂತ ತೋರಿಸ್ತೀವಿ ಅಂತ ಹೇಳ್ತಾರೆ. ಹಿಂದೂಗಳಿಗೆ ನೆನಪಿನ ಶಕ್ತಿ ತೀರಾ ಕಡಿಮೆ. ಹಿಂದೊಮ್ಮೆ ಅಬ್ಬಾಜಾನ್ ಓವೈಸಿಯ ಸಹೋದರ ಒಂದು ಭಾಷಣ ಮಾಡಿದ್ದ, ಮರ್ತಿರ್ಬಹುದು ಅದನ್ನ. यही निकलता है। अगर ये शहादत का जज्बा अगर सीनों में आ जाएगा तो खुदा की कसम, ये कोई गांव रक्षक, ये कोई बजरंग दली, ये कोई भी आरएसएस वाले, कोई भी हमारा बाल भी बिंगा नहीं। और याद रखो, दुनिया उसी को डराती है जो डरता है। दुनिया उसी से डरती है जो डराना जानता है। क्या है? ಅಕ್ಬರುದ್ದೀನ್ ಓವೈಸಿ 15 ನಿಮಿಷದ ಬೆದರಿಕೆಯನ್ನ ಹಿಂದೂಗಳಿಗೆ ಓಪನ್ ಸ್ಟೇಜ್ ಅಲ್ಲಿ ಹಾಕಿದ. 15 ನಿಮಿಷ ಪೊಲೀಸರು ಸುಮ್ಮನಿರ್ಲಿ, ಹಿಂದೂಗಳನ್ನ ನಾಶ ಮಾಡ್ಬಿಡ್ತೀನಿ ಅಂತ ಹೇಳಿದ್ದ. ಎಂಥ ಮಾತು! ಅವತ್ತು ಭಾರತ ಹಾಗೂ ಪಾಕಿಸ್ತಾನ ಬೇರೆಯಾದಾಗ ನಿಮ್ಮ ಸಂತತಿಯನ್ನ ಕಳಿಸ್ಬಿಟ್ಟಿದ್ರೆ ಇವತ್ತು ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಇಂಥ ಮಾತು ಕೇಳೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಹೋಗ್ಲಿ, ಅವತ್ತು ಆ ಅಕ್ಬರುದ್ದೀನ್ ಓವೈಸಿಗೆನೆ ಸರಿಯಾದ ಚಡಿಯೇಟು ಕೊಟ್ಟಿದ್ದಿದ್ರೆ ಈಗ ಮತ್ತೆ ಅದೇ ಭಾಷಣವನ್ನ ಇನ್ನೊಬ್ಬನ ಬಾಯಲ್ಲಿ ಕೇಳೋ ಅವಶ್ಯಕತೆ ಇರ್ತಾ ಇರಲಿಲ್ಲ. अभी 15 मिनट बाकी है। अभी 15 मिनट बाकी है। मैं भी अल्हम्दुलिल्लाह अकबरुद्दीन ओवैसी का गुलाम हूं। मैं भी 15 मिनट वाला ही हूं। अब जिसको जो समझना है समझ ले। लास्ट बॉल पे जो 6 मारते हैं वो हूं मैं भी। ಇವನ್ ಯಾವನೋ ಹೊಸ ಗುಲಾಮ, ಓವೈಸಿಯ ಗುಲಾಮನಂತೆ. ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಮೇಲೆ ನಿಂತು ಮೈಕ್ ಸಿಕ್ತು ಅಂತ ಮುಲ್ಲಾಗಳ ಎದುರು ಬಾಯ್ ಬಡ್ಕೊಳ್ತಾನೆ. ನಾನು ಅಕ್ಬರುದ್ದೀನ್ ಓವೈಸಿಯ ಗುಲಾಮ, ನಾನು 15 ನಿಮಿಷದ ಗಿರಾಕಿ ಅಂತ. ಮೊದಲು ಅಕ್ಬರುದ್ದೀನ್ ಓವೈಸಿಯ 15 ನಿಮಿಷದ ಹೇಳಿಕೆ ಇಡೀ ದೇಶದಲ್ಲಿ ಸಂಚಲನವನ್ನ ಸೃಷ್ಟಿಸಿತ್ತು. ಅವರ ಅದೃಷ್ಟ, ನಮ್ಮಲ್ಲಿ ಯಾರು ಕೂಡ ಸರ್ತನ್ಸೆ ಜುದಾ ಅನ್ನೋರು, ಕಲ್ಲು ಹೊಡೆಯೋರು ಯಾರೂ ಇಲ್ಲ. ಸೊ ಬದುಕಿದಾನೆ. ಅವತ್ತು ಹಿಂದೂಗಳು ಅದನ್ನ ಖಂಡಿಸಿಯೂ ಇಲ್ಲ. ಪ್ರತಾಪ್ ಸಿಂಹ ಅವರದು ಒಂದು ಹೇಳಿಕೆ ನೋಡಿದೆ. ಪಾಪ ಆ ವ್ಯಕ್ತಿ ಸತ್ಯವನ್ನೇ ಹೇಳಿದು. ಪ್ರಚೋದನೆ ಕೊಟ್ಟ ಮೌಲ್ಯನ್ನ ಅರೆಸ್ಟ್ ಮಾಡಿ ಅವರು ಪುರ್ಸೊತ್ತಿಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾರೆ ಅಂತ. ಅಷ್ಟಕ್ಕೆ ಪ್ರತಾಪ್ ಸಿಂಹ ಅವರನ್ನ ಖಂಡಿಸಿದ್ರು. ಪ್ರಚೋದನಕಾರಿ ಭಾಷಣ ಅಂತ ಕೇಸ್ ಹಾಕಿದ್ರು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರತಾಪ್ ಸಿಂಹ ಅವರು ಏನೋ ಮಾಡಬಾರ್ದನ್ನ ಮಾಡಿದ್ರು ಅನ್ನೋ ಹಾಗೆ ಮಾಡಿಬಿಟ್ರು. ಮುಸಲ್ಮಾನರು ಪುರ್ಸೊತ್ತಿಲ್ಲದೆ ಮಕ್ಕಳು ಹುಟ್ಟಿಸ್ತಾರೆ ಅಂತ ಹೇಳಿದ್ದೀನಿ. ಇದು ಪ್ರಚೋದನಕಾರಿನ? ನಿಮ್ಮ ಸಂಖ್ಯೆಯನ್ನು ನೋಡಿ ಗೊತ್ತಾಗಲ್ವಾ? ಪುರ್ಸೊತ್ತಿಲ್ಲದೆ ಮಕ್ಕಳು ಹುಟ್ಟಿಸ್ತಾ ಇದ್ರೆ ಇಲ್ವಾ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ಗೊತ್ತಿಲ್ವಾ? ಇದನ್ನು ನಾನು ಹೇಳಿದ್ದೀನಿ, ಸತ್ಯನ ಹೇಳಿದ್ದೀನಿ. ನಿಮ್ಮ ಮನೆಯಲ್ಲಿ ಒಂದೇ ಮಕ್ಕಳಿರೋರು, 2 ಮಕ್ಕಳಿರೋರು ಎಷ್ಟು ಜನ ಇದ್ದೀರಿ ಹೇಳ್ರಿ ನೋಡೋಣ. ನಿಮ್ಮ ಸಮಾಜದಲ್ಲಿರುವಂತಹ ಸೆಲೆಬ್ರಿಟೀಸನ್ನ ತಗೊಳ್ಳಿ. ಶಾರುಖ್ ಖಾನಿಗೂ 3 ಮಕ್ಕಳಿದ್ದಾವೆ, ಸೈಫ್ ಅಲಿ ಖಾನಿಗೆ 4 ಮಕ್ಕಳಿದ್ದಾವೆ. ನಿಮ್ಮ ಸೆಲೆಬ್ರಿಟೀಸೇ ಕಂಟ್ರೋಲ್ ಇಲ್ಲದೆ ಮಕ್ಕಳು ಹುಟ್ಟಿಸ್ತಾರೆ. ಇನ್ನು ನಿಮ್ಮ ಬಗ್ಗೆ ಅದನ್ನೇ ಹೇಳಿದೆ, ಜನೋತ್ಪಾದನೆಯಲ್ಲಿ ತೊಡಗಿದ್ದೀರಿ ನೀವು. ಆಯಿತು, ನಿಮಗೆಲ್ಲ ದೇವ್ರು ಕೊಟ್ಟ ದೇವರೇ ನೋಡ್ಕೊಳ್ಳಿ. ಹಂಗಾದ್ರೆ ಸರ್ಕಾರ ಯಾಕೆ ನೋಡ್ಕೊಳ್ಬೇಕು? ಸರ್ಕಾರ ಯಾಕೆ ನಿಮಗೆ ಪುಕ್ಕಟೆ ಕೊಡಬೇಕು? ಟ್ಯಾಕ್ಸ್ ಪೇಯರ್ಸು ಹಿಂದೂಗಳು, ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸು ಹಿಂದೂಗಳಿದ್ದಾರೆ. ನಿಮಗೆ ಸೌಲಭ್ಯ ಎಲ್ಲ ನಿಮಗೆ ಸಿಗ್ತಾ ಇದೆ. ಮಕ್ಕಳನ್ನ ಮಾತ್ರ ನೀವು ಹುಟ್ಟಿಸ್ತೀರಿ, ದೇವ್ರು ಕೊಟ್ಟ ಅಂತ. ನಿಮ್ಮ ದೇವ್ರು, ನಿಮ್ಗೆ ಮಕ್ಕಳನ್ನ ದೇವ್ರು ಕೊಟ್ಟ ಅಂದಮೇಲೆ ನಿಮ್ಮ ದೇವರೇ ನೋಡ್ಕೊಳ್ಬೇಕಲ್ಲ ನಿಮ್ಮ ಮಕ್ಕಳನ್ನ.
ಈ ರೀತಿ ಸಂಖ್ಯಾಬಲನ ಜಾಸ್ತಿ ಮಾಡಿ ಎಲ್ಲ ಕಡೆ ನೀವು ತೊಂದರೆನ ಸೃಷ್ಟಿ ಮಾಡ್ತಿದ್ದೀರಿ, ಈ ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದೆ ಅಂತ ಹೇಳಿದ್ರೆ ಇದು ಪ್ರೊವೊಕೇಟಿವ್ ಹೆಂಗಾಗುತ್ತೆ? ಸತ್ಯ ಮಾತಾಡಿದ್ದೀನಿ, ಈ ಸುಳ್ಳು ಅನ್ನೋದ್ರೆ ಹೇಳ್ಬಿಡಿ ನೋಡೋಣ. ನಿಮಗೆ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ನಿಮ್ಮ ಸಂಖ್ಯೆ ಎಷ್ಟಿತ್ತು, ಇವತ್ತೆಷ್ಟು ಸಂಖ್ಯೆ ಇದೆ? ಇದೇ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಪ್ರತ್ಯೇಕವಾದಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ 24% ಹಿಂದೂಗಳಿದ್ರು, ಇವತ್ತು ಲೆಸ್ ದೆನ್ 5% ಇದ್ದಾರೆ. ಪಾಕಿಸ್ತಾನದಲ್ಲೂ ಕೂಡ 15% ಹಿಂದೂಗಳಿದ್ರು, ಇವತ್ತು ಲೆಸ್ ದೆನ್ 1% ಇದ್ದಾರೆ. ಇಲ್ಲಿ ಮಾತ್ರ ನಿಮ್ಮ ಭಾರತದಲ್ಲಿದ್ದಂಥ ನೀವು ಮುಸಲ್ಮಾನರ ಸಂಖ್ಯೆ ಎಷ್ಟು ಪ್ರಮಾಣ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಏನಿದು? ಇದನ್ನು ನಾನು ಸತ್ಯನ ಹೇಳಿದ್ದೀನಿ. ಈ ಸತ್ಯ ಹೇಳಿದ ಕೂಡಲೇ ಪ್ರಚೋದನೆ ಹೇಗಾಗುತ್ತೆ? ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಒಂದು ಸಮಾಜವಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಅವರಿಗೆ ಒಳ್ಳೆ ದಾರಿನ ತೋರಿಸ್ಬೇಕು. ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ನಿಯಂತ್ರಣದಲ್ಲಿ ಮಕ್ಕಳು ಹುಟ್ಟಿಸಿ ಅವ್ರಿಗೊಂದು ಎಜುಕೇಷನ್ ಕೊಟ್ಟರೆ ಅವ್ರ ರೀತಿ ಪುಂಡಾಟಿಕೆ ಮಾಡಿ ಕಲ್ಲು ಹೊಡೆಯುವಂಥದ್ದು, ಪೊಲೀಸರ ಮೇಲೆ ಆಕ್ರಮಣ ಮಾಡುವಂಥದ್ದು, ಈ ರೀತಿ ದಾರಿ ತಪ್ಪೋ ಕೆಲಸನೂ ಮಾಡಲ್ಲ. ನಿಮ್ಮ ಶಕ್ತ್ಯಾನುಸಾರವಾಗಿ ಮಕ್ಕಳನ್ನು ಹುಟ್ಟಿಸ್ಕೊಳ್ಳಿ, ಆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿ ಅಂತ ನಿಮಗೆ ಕಿವಿ ಮಾತನ್ನು ಹೇಳಿದ್ದೀನಿ. ಇದು ಪ್ರಚೋದನೆ ಕೊಟ್ಟಿರೋದಲ್ಲ, ನೀವು ಬುದ್ಧಿ ಹೇಳಿದ್ದೀನಿ. ಇದು ಪ್ರಚೋದನಕಾರಿ ಭಾಷಣ ಅಂತ ಹೇಳೋ ಗಂಜಿ ಗಿರಾಕಿಗಳಲ್ಲಿ ಒಬ್ಬನಾದ್ರೂ ಅಕ್ಬರುದ್ದೀನ್ ಓವೈಸಿ ಬಗ್ಗೆ ಮಾತಾಡಿದಾರಾ? ಹೋಗ್ಲಿ, ಈಗ ಹೊರಗೆ ಬಂದಿದೆ ಅಲ್ವಾ ಅವನ ಸಂತತಿ, ಅವನ ಬಗ್ಗೆ ಮಾತಾಡ್ತಾರಾ? ಮಾತಾಡೋದಿಲ್ಲ. ಯಾಕಂದ್ರೆ ಕೇವಲ ಅವರಿಗೆ ಹಿಂದೂಗಳಂದ್ರೆ ತಾತ್ಸಾರ. ಅಕ್ಬರ್ ಸಂತತಿಯವನ ಈ ವಿಡಿಯೋ ನೋಡಿದ ಕಿರಣ್ ರಿಜಿಜು ಅವರು ಅದನ್ನ ಟ್ವೀಟ್ನಲ್ಲಿ ಹಂಚಿಕೊಂಡಿದ್ದಾರೆ. ಅನವಶ್ಯಕವಾಗಿ ಹಿಂದೂಗಳಿಗೆ ಸವಾಲು ಹಾಕಬೇಡ, ನಾವು ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾದ ಹಿಂದೂಗಳಿಗೆ ಗೌರವ ಕೊಡೋದನ್ನ ಕಲಿಬೇಕು. ನಾನು ಎಲ್ರಿಗೂ ಹೇಳ್ತೇನೆ, ಹಿಂದೂಗಳನ್ನ ಅನಗತ್ಯವಾಗಿ ಪ್ರಚೋದಿಸಬೇಡಿ. ಯಾಕಂದ್ರೆ ಹಿಂದೂ ಸಹಿಷ್ಣು ಹಾಗೂ ಅವರು ಭಾರತವನ್ನ ಜಾತ್ಯತೀತ ದೇಶವನ್ನಾಗಿ ಮಾಡಿದ್ದಾರೆ ಅಂತ. ಇಂಥ ಅಲ್ಪಸಂಖ್ಯಾತರಿದ್ರೆ ಶಾಂತಿ ಸುವ್ಯವಸ್ಥೆಯಿಂದ ದೇಶ ಕೂಡಿರುತ್ತೆ. ಆದ್ರೆ ಇಂತಹ ಅಲ್ಪಸಂಖ್ಯಾತರಿದ್ರೆ ಹಿಂದೂಗಳು ಸಹಿಷ್ಣುಗಳಾಗಿ ಇರೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂಗಳ ಆಕ್ರೋಶ ಹೇಗಿದೆ ನೋಡಿ. ಗಣೇಶ್ ಅನ್ನೋ ಯೂಸರ್, ಇಂಥ ಅಜ್ಞಾನಿಗಳಿಂದಲೇ ದ್ವೇಷದ ವಾತಾವರಣ ಸೃಷ್ಟಿಯಾಗತ್ತೆ. ನಮ್ಮ ದೇಶದ ಕಾನೂನಲ್ಲೇ ದೋಷವಿದೆ, ಆದ್ರಿಂದ ಅಸಂಬದ್ಧವಾಗಿ ಮಾತಾಡ್ತಾರೆ. ಕಠಿಣ ಕ್ರಮವಾಗಿದ್ದಿದ್ರೆ ಹೀಗೆ ಕುರಿಗಡ್ಡ ಬಿಟ್ಟು ಈ ರೀತಿಯ ಹೇಳಿಕೆ ಕೊಡ್ತಾ ಇರಲಿಲ್ಲ ಅಂತ. ಇನ್ನೊಬ್ಬ ರಾಹುಲ್ ಅನ್ನೋರು, ಇಂಥವರಿಂದಲೇ ಇಂಡಿ ಮೈತ್ರಿಕೂಟ ತಮ್ಮ ಅಧಿಕಾರವನ್ನ ಎಲ್ಲಾ ಕಳ್ಕೊಂಡಿದ್ದಾರೆ. ಈ ತರಹದ ಮನಸ್ಥಿತಿ ಇದ್ರೆ ಎಲ್ಲಾ ರಾಜ್ಯದಲ್ಲಿ ಒಂದು ದಿನ NDA ಸರ್ಕಾರ ಇರುತ್ತೆ. ನಿಜಾನೇ ಅಲ್ವಾ? ಈಗ ಈ ರೀತಿಯ ಭಾಷಣ ಮಾಡಿದವನಿಗೆ ಏನ್ ಶಿಕ್ಷೆ ಆಗಬೇಕು? ಹಿಂದೆ 2012ರಲ್ಲಿ ಅಕ್ಬರುದ್ದೀನ್ ಓವೈಸಿ ಹಿಂದೂಸ್ತಾನದಲ್ಲಿ ನಾವು 25 ಕೋಟಿ ಇದ್ದೀವಿ, ಆದ್ರೆ ಅವರು 100 ಕೋಟಿ ಇದ್ದಾರೆ, 15 ನಿಮಿಷ ಪೊಲೀಸ್ ತೆಗಿರಿ, ಯಾರ ಹತ್ತಿರ ಧೈರ್ಯವಿದೆ ನೋಡೋಣ ಅಂತ ಪ್ರಚೋದನೆ ಮಾಡಿದ್ದಾನೆ. अभी 15 मिनट अरे भाई 15 मिनट बाकी है, सबर करिए। ना वो मेरा पीछा छोड़ती है, ना मैं उसका पीछा छोड़ता चल रही है, मगर क्या ಈ ವಿಷಯದ ಮೇಲೆ ಕೇಸ್ ದಾಖಲಾಯಿತು. ಆತ ಜೈಲಿಗೆ ಕೂಡ ಹೋಗಿದ್ದ. ಆದ್ರೆ ನಂತರ ಕೋರ್ಟ್ ಅವರನ್ನ ಬಿಡುಗಡೆ ಮಾಡ್ತು. ಅದೇ ಧೈರ್ಯದಿಂದ ಈಗ ಅವನ ಇನ್ನೊಬ್ಬ ಗುಲಾಮ ಬೆದರಿಕೆ ಹಾಕ್ತಾ ಇದ್ದಾನೆ. ಹಿಂದೂಗಳಾದ ನಾವು ನಮ್ಗೇನೇ ಆದ್ರೂ ಕೂಡ ಈ ದೇಶದ ಕಾನೂನು ಇದೆ ಅಂತ ನ್ಯಾಯಕ್ಕಾಗಿ ಕಾಯ್ತೇವೆ. ಹಿಂದೂ ದೇವರನ್ನ ಅವಮಾನಿಸಿದ್ರು ಕೂಡ ನಾವು ಈ ದೇಶದ ಸಂವಿಧಾನದಂತೆ ಕಾನೂನು ಶಿಕ್ಷೆ ಕೊಡುವವರೆಗೂ ವೇಟ್ ಮಾಡ್ತೀವಿ. ಅದೇ ಅವರಾದ್ರೆ ಮೊನ್ನೆ ಉದಯಗಿರಿಯಲ್ಲಿ ನೋಡಿಲ್ವಾ? ಇದೇ ಆ ಪಂಚರ ಹಾಕೋ ಅನಕ್ಷರಸ್ಥರಿಗೂ ನಮಗೂ ಇರುವಂಥ ವ್ಯತ್ಯಾಸ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.